ಬಬ್ಲಿ ಬಬ್ಲಿ ಈ ತರ ಕ್ಯಾರೆಕ್ಟರ್ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತೀವಿ, ಇದರಲ್ಲಿ ಒಂಥರ ಚೇಂಜಸ್ ಇದೆ. ಐ ಆಮ್ ಅ ವೆರಿ ಬಿಗ್ ಫೂಡಿ. ಓಕೆ, ನನಗೆ ಊಟ ಅಂದ್ರೆ ತುಂಬಾ ಇಷ್ಟ. ಓಕೆ. ಹಚ್ಲಾ ಬೆಂಕಿನ ಸೊ ಅವಳು ಹೇಗ್ ನಗ್ತಾಳೆ, ಹೇಗ್ ಬೈತಾಳೆ. ಅಯ್ಯಯ್ಯೋ ನನಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲಪ್ಪ, ನಂಗೆ ನಾಚಿಕೆ ಆಯ್ತದೆ. ಹೇಗೆ ನುಳಿತಾಳೆ ಖುಷಿ ಆಗಿದಾಗ. ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಯೂನಿಕ್ ಎಲಿಮೆಂಟ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇದೇ ಏಪ್ರಿಲ್ 30ಕ್ಕೆ ಬಹು ನಿರೀಕ್ಷಿತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಜೋಗಿ ಪ್ರೇಮ್ ನಿರ್ದೇಶನದ ರೇಷ್ಮಾ ನಾಣಯ್ಯ ನಟನೆಯ ಕೇಡಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಸದ್ಯ ಆ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಚ್ಚುಲಕ್ಷ್ಮಿ ಅವರು ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅವರ ಮಚ್ಚುಲಕ್ಷ್ಮಿ ಅಂತ ಅವರು ಇವಾಗ ಕೇಡಿ ಚಿತ್ರದ ಒಂದು ನಿಕ್ನೇಮ್ ಹೇಳಿದೆ. ಸೊ ರೇಷ್ಮಾ ನಾಣಯ್ಯ ಅವರು ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ಬಹಳ ದಿನ ಆದಮೇಲೆ ಮತ್ತೆ ಭೇಟಿಯಾಗಿದ್ದೀವಿ. ಸೊ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ, ಬಟ್ ಆಲ್ ಗುಡ್. ಓಕೆ, ಒಂದು ಕಡೆ ನೀವೊಂಥರ ಬಬ್ಲಿ ಬಬ್ಲಿ ಈ ಥರ ಕ್ಯಾರೆಕ್ಟರ್ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಿದ್ದೀವಿ, ಇದರಲ್ಲಿ ಒಂಥರ ಚೇಂಜಸ್ ಇದೆ, ತುಂಬ ಚೇಂಜಸ್ ಇದೆ. ಸೊ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ, ಆ ಒಂದು ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ಚಂದ ಅಲ್ಲ, ಆಸ್ ಅನ್ ಆರ್ಟಿಸ್ಟ್ ಸ್ವಲ್ಪ ಬೇರೆ ಬೇರೆ ರೀತಿ ಪಾತ್ರ, ಬೇರೆ ಬೇರೆ ಪರ್ಸ್ನಾಲಿಟಿ ಇರೋವಂಥ ಒಂದು ಪಾತ್ರ ಮಾಡಬೇಕು ಅಂತ. ಅದೇ ರೀತಿ ನಾನು ಕಾಯ್ತಿದ್ದೆ. ಓಕೆ, ಮಾಡ್ತಾ ಇದ್ದೀನಿ ಪಾತ್ರಗಳು, ಏನಾದರೂ ಸ್ವಲ್ಪ ಚೇಂಜಸ್ ಇರಬೇಕು ಅಂತ. UI ಅಲ್ಲಿ ಸ್ವಲ್ಪ ಆ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಬಂತು, ಬಟ್ KD ನಂಗೆ ಸಿಕ್ಕಂತ ಒಂದು ಪಾತ್ರ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ತುಂಬಾ ವರ್ಷ ಆಯ್ತು ಈ ತರ ಒಂದು ಪಾತ್ರ ಯಾರಾದ್ರೂ ಮಾಡಿ. ಅವಾಗ ಮಂಜುಳಾ ಮ್ಯಾಮು, ಮಾಲಾಶ್ರೀ ಮ್ಯಾಮು, ರಕ್ಷಿತಾ ಮ್ಯಾಮ್ ಎಲ್ಲ ಮಾಡ್ತಾ ಇದ್ರು. ಬಟ್ ಇವಾಗ ಅದೇ ರೀತಿಯಾದ ಒಂದು ಪಾತ್ರ ನಂಗೆ ಬಂದಾಗ ಪರ್ಫಾರ್ಮೆನ್ಸ್ಗೆ ತುಂಬಾ ಜಾಗ ಇರುತ್ತೆ, ಪರ್ಫಾರ್ಮೆನ್ಸ್ ತೋರಿಸ್ಬೋದು ಅಂತ ಖುಷಿ ಆಗಿದೆ. ಯಾಕಂದ್ರೆ ಆಸ್ ಅನ್ ಆರ್ಟಿಸ್ಟ್, ಎಸ್ಪೆಷಲಿ ಹೀರೋಯಿನ್ಸ್ಗೆ ಫೀಡ್ಬ್ಯಾಕ್ ಏನ್ ಬರುತ್ತೆ, ನಾನು ರಿವ್ಯೂಸ್ ಎಲ್ಲ ನೋಡ್ಬೇಕಾದ್ರೆ ನೋಟಿಸ್ ಮಾಡಿದೆ. ಹೀರೋ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು, ಪರ್ಫಾರ್ಮೆನ್ಸ್ ಸೂಪರ್ ಅಂತ ಹೇಳ್ತಿದ್ರು. ಬಟ್ ಹೀರೋಯಿನ್ಸ್ಗೆ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ, ಅಷ್ಟಕ್ಕೆ ಸೀಮಿತ ಆಗಿತ್ತು. ಬಟ್ ಗ್ಲಾಮರ್ ಅಲ್ಲದೆ ಒಂದು ಪರ್ಫಾರ್ಮೆನ್ಸ್ಗೆ ಕಾಂಪ್ಲಿಮೆಂಟ್ಸ್ ಬರಬೇಕು, ಇಲ್ಲ ಹೀರೋಯಿನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ಸ್ಕೋಬೇಕು ಅಂತ ನಂಗೊಂದು ಏಮ್ ಇರೋದು. ಸೊ ಐ ಹೋಪ್ ಆ ಗೋಲಿಗೆ ನಾನು ಸ್ವಲ್ಪ ರೀಚ್ ಆಗ್ತೀನಿ ಅಂತ. ಓಕೆ, ಅಂದರೆ ಮೇಡಮ್, ಒಂದು ಕಲಾವಿದರಿಗೆ ಯಾವುದೇ ಪಾತ್ರ ಕೊಟ್ಟರು ಅವರು ಖಂಡಿತ ಅದರಲ್ಲಿ ಪ್ರವೇಶ ಮಾಡೇ ಮಾಡ್ತಾರೆ. ಸೊ ಈ ಒಂದು ಪಾತ್ರದ ಬಗ್ಗೆ ಹೇಳಿದಾಗ ನಿಮ್ಗೇನು ಅನಿಸ್ತು, ಆಮೇಲೆ ಅದರ ನೀವು ತಯಾರಿ ಯಾವ ಥರ ಮಾಡ್ಕೊಂಡ್ರಿ ಅಂತ? ಈ ಒಂದು ಪಾತ್ರ ಬಗ್ಗೆ ನಂಗೆ ಹೇಳಬೇಕಾದ್ರೆ ತುಂಬ ಭಯಪಟ್ಟೆ, ಅಳೋದು ಒಂದು ಬಾಕಿ. ತುಂಬ ಭಯಪಟ್ಟೆ, ಯಾಕಂದರೆ ಒಂದು ದೊಡ್ಡ ಸ್ಕೇಲಲ್ಲಿ ಸಿನಿಮಾ ನಡೀತಿದೆ, ಅಷ್ಟೊಂದು ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಧ್ರುವ ಸರ್ ಇದ್ದಾರೆ, ಅಂಡ್ ಪ್ರೇಮ್ ಸರ್ ಡೈರೆಕ್ಷನ್. ಓಕೆ, ಏಕಲವ್ಯಲ್ಲಿ ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ, ಅವರು ಹೇಗೆ ಕೆಲಸ ಮಾಡ್ತಾರೆ, ಅವ್ರ ವರ್ಕ್ ಪ್ರಾಸೆಸ್ ಹೇಗಿರುತ್ತೆ ಅಂತ ಗೊತ್ತಿತ್ತು. ಬಟ್ ನನಗೆ ಈ ಥರ ಒಂದು ವೇಟೇಜ್ ಇರುವಂಥ ಒಂದು ಪಾತ್ರ ಬಂದಾಗ, ಯಾಕಂದರೆ ಸರ್ ಎಲ್ಲ ಸಿನಿಮಾ ನೋಡಿದ್ರೇನು ಹೀರೋಯಿನ್ಸ್ಗೆ ಈಕ್ವಲಿ ಅಷ್ಟೇ ಚೆನ್ನಾಗಿ ಬ್ಯೂಟಿಫುಲ್ ಅಂತ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿರ್ತಾರೆ. ಹೀರೋಯಿನ್ ನಾನು ನೆನ್ಪಿಡ್ಕೊಳ್ಳೋ ಅಂತ ಒಂದು ಪಾತ್ರಗಳು ಕ್ರಿಯೇಟ್ ಮಾಡಿರ್ತಾರೆ. ಐ ಥಿಂಕ್ ಪ್ರೇಮ್ ಸರ್ ಅಲ್ಲಿ ನಾನು ಅದನ್ನ ತುಂಬಾ ಮೆಚ್ತೀನಿ, ಈಕ್ವಲ್ ಸ್ಪೇಸ್, ಈಕ್ವಲ್ ಆಪರ್ಚುನಿಟಿ ಕೊಟ್ಟಾಗ. ಸೊ ಈ ಥರ ಒಂದು ಹೆವಿ ವೇಟೇಜ್ ಇರುವಂಥ ಒಂದು ಪಾತ್ರ, ಮಚ್ಚಲಕ್ಷ್ಮಿ ಅಂತ ಸ್ಟ್ರಾಂಗ್ ಆಗಿರುವಂಥ ಪಾತ್ರ ನಂಗೆ ಬಂದಾಗ ಹೇಗೆ ಮಾಡಲಿ, ಸರ್ ಏನೇನು ಯೋಚನೆ ಮಾಡಿರ್ತಾರೆ ಆ ಪಾತ್ರ ಬಗ್ಗೆ ಅಂತ ಭಯ ಇತ್ತು. ಬಟ್ ನಂಗೆ ಅದು ಮಾಡೋಕ್ಕಾಗಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ, ಯಾಕಂದರೆ ಸರ್ ನಂಗೆ ಅದೇ ಹೇಳ್ಕೊಟ್ಟಿದ್ದು. ಏನೇ ಬಂದ್ರೂ ಎದುರಿಸ್ಬೇಕು, ಯಾವುದೇ ಪಾತ್ರ ಬಂದ್ರೂ ನೀನು 100% ಕೊಟ್ಟು ಅದಕ್ಕೆ ಟೈಮ್ ತೊಗೊಂಡು ಡೆಡಿಕೇಟ್ ಮಾಡಿ ಪಾತ್ರನ ಮಾಡು ಅಂತ. ಸೊ ಹಾಗೆ ತುಂಬ ಟೈಮ್ ತೊಗೊಂಡು ರಿಹರ್ಸಲ್ಸ್ ಮಾಡಿ, ಕಾಸ್ಟ್ಯೂಮ್ ಹಾಕ್ಕೊಂಡೇ ರಿಹರ್ಸಲ್ಸ್ ಮಾಡಿ, ಒಂದೊಂದು ಡೈಲಾಗು ಒಂದೊಂದು ದಿವಸ ಮಾಡ್ತಿದ್ದೆ ನಾನು. ಯಾಕಂದರೆ ಆ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ ಫೌಂಡೇಶನ್ ಒಂದು ಬಂದರೆ ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅವಳು ಹೇಗೆ ನಗ್ತಾಳೆ, ಹೇಗೆ ಬೈತಾಳೆ, ಹೇಗೆ ನುಳಿತಾಳೆ ಖುಷಿ ಆಗಿದಾಗ. ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಯೂನಿಕ್ ಎಲಿಮೆಂಟ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಯಾಕಂದರೆ ಅದೇ ಸ್ಮೈಲ್, ಅದೇ ನಗು, ಓಕೆ, ಅದು ಸೇಮ್ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅವಳು ಖುಷಿ ಆದಾಗ, ಒಂಥರ ನಾಚಿಕೆ ಆದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಅದೇ ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ,
ಸೊ ಅದ್ರ ಬ್ಯಾಕ್ ಸ್ಟೋರಿ ಮೇಲೆ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಸೊ ಆ ಬೇಸಿಕ್ ಫೌಂಡೇಶನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಿದ್ದಾದ್ಮೇಲೆ ಇಟ್ ವಾಸ್ ಈಸಿ ಫಾರ್ ಮೀ ಟು ಕ್ಯಾರಿ ಫಾರ್ವರ್ಡ್. ಓಕೆ, ಒಂದು ಕಡೆ ನೀವು ಪ್ರೀವಿಯಸ್ ಫಿಲಮ್ ಮಾಡಿರೋದ್ರಲ್ಲಿ ನಾರ್ಮಲ್ ಅಂದರೆ ಡೈಲಾಗ್ ಆಗಿರ್ಬೋದು ಎಲ್ಲ ನಾರ್ಮಲ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಸೊ ಇದರಲ್ಲಿ ನೀವು ಬೇರೆ ಥರನೇ ಇದೆ, ಯಾಕೆಂದ್ರೆ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೀವು ಡೈಲಾಗ್ ಹೇಳಿದ್ರೆ ಒಂದು ಸ್ಟೇಜ್ ಮೇಲೆ ಹಚ್ಲಾ ಬೆಂಕಿನ ಅದೇ ನಾವು ಕೇಳಿಸ್ಲದಂಗೆನೆ ಅಂತ. ಸೊ ಅದು ಒಂದ್ಸಲ ಕೇಳಿದ್ರೆ ನಮಗೆ ಆಲ್ರೆಡಿ ಡೈಲಾಗ್ ನೆನಪಿದೆ. ಸೊ ಇನ್ನು ರಿಲೀಸ್ ಆದಮೇಲೆ ಅದು ಯಾವ ಥರ ಜನರಿಗೆ ಅದು ನೆನಪುಳಿಯುತ್ತೆ, ಮತ್ತೆ ಆ ಒಂದು ಲ್ಯಾಂಗ್ವೇಜ್ ಆ ಥರ ಡೈಲಾಗ್ಗಳನ್ನು ನೀವು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರಿ ಅಂತ? ಪ್ರಿಪ್ರೇಷನ್ಸ್ ಬಂದಾಗ ಒಂದು 50 ವಿಡಿಯೋಸ್ ನನ್ನ ಹತ್ರ ಇನ್ನೂ ಇದೆ, ಬೇರೆ ಬೇರೆ ವೇರಿಯೇಷನ್ಸ್ ಅಲ್ಲಿ ಹೇಳೋದು. ಸ್ಟಾರ್ಟಿಂಗ್ ಈ ಡೈಲಾಗ್ ಕೊಟ್ಟಾಗ ನಂಗೆ ಓಕೆ ನಾನು ನಾರ್ಮಲ್ ಆಗಿ ಹೇಳಿದೆ, ಸೇರ್ಸ್ಲಾ ಜನನ ಹೇಳಿಸ್ಲಾ ಬಗ್ಗೆ ನಾನು ಸರ್ ಯಪ್ಪ ಪ್ಲೀಸ್ ಈ ತರ ಕಾಮ್ ಆಗಿ ಹೇಳ್ಬೇಕಂದ್ರೆ ಡಿಲೀಟ್ ಮಾಡ್ಬಿಡು ನಿನ್ ಮೈಂಡ್ ಇಂದ. ಇಷ್ಟು ಕಾಮ್ ಆಗಿ ಇಷ್ಟು ಸಾಫ್ಟ್ ಆಗಿ ಹೇಳ್ಬೇಕಂದ್ರೆ ಮಚ್ಚಲಕ್ಷ್ಮಿ ಆ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಸೊ ಯಾಕೆ ಆ ಲೌಡ್ನೆಸ್ ಇದೆ ಅಂದ್ರೆ ಜೋರಾಗಿ ಹೇಳ್ತಾಳೆ ಅಂದ್ರೆ ಅವ್ರ ತಾಯಿ ಪಾತ್ರ ಮಾಡ್ತಾ ಇದಾರಲ್ಲ ಅವ್ರಿಗೆ ಕಿವಿ ಕೇಳಿಸಲ್ಲ ನಮ್ಮಮ್ಮಗೆ. ಸೊ ಆ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದು ಇವಾಗ ಯಾರಿಗಾದ್ರೂ ಸ್ವಲ್ಪ ಕೇಳಿಸಲ್ಲ ಅಂದ್ರೆ ನಮ್ಮ ತಾಯಿಗೆ ಮಾ ಹಿಂಗೆ ಹಂಗಲ್ಲ ಆ ತರ ಜೋರಾಗಿರ್ತೀವಿ ಅಲ್ಲ, ಎಕ್ಸಾಕ್ಟ್ಲಿ. ಸೊ ಆ ತರ ಬೆಳೆದು ಸ್ವಲ್ಪ ಹಂಗೆ ಅಡಾಪ್ಟ್ ಆಗ್ಬಿಟ್ಟಿದ್ದಾಳೆ. ಸೊ ಹಾಗೆ ಕೋಪ ಬಂದಾಗ ಹೇಗೆ ಆ ಡೈಲಾಗ್ ಹೇಳ್ತಾಳೆ ಅಂತಾನು ಮ್ಯಾಟರ್ ಆಗುತ್ತೆ. ಸೊ ಜೋರಾಗಿರ್ಬೇಕು, ಖಡಕ್ ಆಗಿರ್ಬೇಕು, ಯಾರು ಬಂದ್ರು ಹೆದರ್ಬಾರ್ದು, ಇಡೀ ಅವಳ ವಾಯ್ಸೇ ಎಲ್ಲಾ ಕಡೆ ಕೇಳಿಸ್ಬೇಕು, ಆತರ ಒಂದ್ ಗತ್ತಲ್ಲಿ ಹೇಳ್ಬೇಕು ಅಂತ ಹೇಳಿದಾಗ ಅವಾಗ ಸ್ವಲ್ಪ ಬ್ರೀದಿಂಗ್ ಎಲ್ಲ ಮಾಡಿ ಹೇಳಿದಾಗ ಸರ್ ಖುಷಿ ಆಯ್ತು. ಸೊ ಆ ವೇರಿಯೇಷನ್ಸ್ ಮಾಡ್ಯುಲೇಷನ್ಸ್ ಹೇಗೆ ಹೇಳ್ಬೇಕು ಅಂತ ವಿ ವರ್ಕ್ಡ್ ಅ ಲಾಟ್ ಆನ್ ಇಟ್. ಅದಾದ್ಮೇಲೆ ಈಸಿ ಆಯ್ತು ನನಗೆ. ಓಕೆ, ಮಾತಾಡ್ತಾ ಹೇಳ್ತಿದ್ರೆ ಅಂದರೆ ನಿಮಗೂ ಕೂಡ ತಾಯಿ ಇದ್ದಾರೆ, ಕಿವಿ ಕೇಳ್ತಾರೆ, ಆ ಥರ ಒಂದು ಸೆಂಟಿಮೆಂಟ್. ಪ್ರೇಮ್ ಸರ್ ಅಂದರೆ ಒಂದು ತಾಯಿ ಸೆಂಟಿಮೆಂಟು, ಅದರಲ್ಲಿ ಹೆಣ್ಮಕ್ಳಿಗೆ ಒಂದು ಪ್ರಿಫರೆನ್ಸ್ ಕೊಡ್ತಾರೆ ಆ ಒಂದು ಪಾತ್ರದ ಬಗ್ಗೆ. ಸೊ ಇದರಲ್ಲಿ ಧ್ರುವ ಸರ್ಜಾ ಅವ್ರದ್ದು ಮದರ್ ಆ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ನಿಮ್ಗೇನಾದರೂ ಸ್ವಲ್ಪ ಕತೆ ಗೊತ್ತಿದೆಯಾ ಅಂತ? ಗೊತ್ತಿರುತ್ತೆ. ನನ್ನ ತಾಯಿ ಪಾತ್ರದ ಬಗ್ಗೆ ಒಂದು ಕ್ಯಾರೆಕ್ಟರ್ ಹೇಳಿದಕ್ಕೆ ನಾನು ಓಕೆ ನಾ ಪರವಾಗಿಲ್ಲ ಅಂತ ಆಲ್ರೆಡಿ ನನ್ನ ತಲೆಯಲ್ಲಿ ಓಡ್ತಿದ್ದೆ. ಓಕೆ ಓಕೆ, ಐ ಹೋಪ್ ಆಲ್ರೆಡಿ ನನ್ನ ತಲೆಯಲ್ಲಿ ಓಡ್ತಿದ್ದೆ ಪರವಾಗಿಲ್ವಾ ಅಂತ. ಸದ್ಯಕ್ಕೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ರಿವೀಲ್ ಅದೆಲ್ಲ. ಒಟ್ಟಿನಲ್ಲಿ ಎಲ್ಲ ಇಮೋಷನ್ಸ್, ವ್ಯಾಲ್ಯೂಸ್, ಫ್ಯಾಮಿಲಿ ಇಮೋಷನ್ಸ್ ಇದೆ. ಓಕೆ, ಸೊ ಇದ್ರ ನಡುವೆ ಕೇಡಿ ಎಲ್ಲ ಕೂಡ ಚೆನ್ನಾಗಿತ್ತು, ರಿಲೀಸ್ ಅಂತ ಕೂಡ ಬಂದಿದೆ. ಇದ್ರ ನಡುವೆ ಸಾಕಷ್ಟು ಏಳುಬೇಳು ಸಮಸ್ಯೆಗಳು ಕೂಡ ಕೇಡಿ ಚಿತ್ರಕ್ಕೆ ಎದುರಾಯಿತು. ಒಂದು ಡೈಲಾಗಿಂದ ಆಗಿರ್ಬೋದು, ಅದು ಪಾರ್ಲಿಮೆಂಟಲ್ಲಿ ಮಾತಾಡೋ ಥರ ಆಯಿತು. ಇನ್ನೊಂದು ಟೀಸರ್ ಮೊನ್ನೆ ಡಿಲೀಟ್ ಮಾಡಿ ಮತ್ತೆ ಹಾಕಿದ್ರು. ಸೊ ಕೆಲವು ಆಮೇಲೆ ಸಾಂಗು ಸರ್ಸೆ ಸೆರಗ ಅದು ನೂರಾ ಫತೇಹಿ ಅವ್ರದ್ದು ಮಾಡಿರೋದು. ಸೊ ಇಷ್ಟೆಲ್ಲ ಸಮಸ್ಯೆಗಳು ಎದುರಾದಾಗ ನೀವೊಬ್ಬರು ಆ ಚಿತ್ರದ ನಟಿ, ಯಾವ ಥರ ನಿಮಗೆ ಅನಿಸ್ತು? ನನಗೆ ಆ ಒಂದು ಪೀರಿಯಡ್ ಆಫ್ ಟೈಮ್ ವಾಸ್ ನ್ಯೂ ಟು ಮೀ, ಹೊಸ್ತು. ನಾನು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಆ ಥರ ನೋಡಿದ್ದು, ಆ ಥರ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದ್ದು ಅಂತ. ಬಟ್ ನಾನು ಹೇಳ್ದಾಗೆ ಮುಂಚೆನು ಎವ್ರಿ ಕ್ರಿಯೇಟಿವ್ ವಿಷನ್ ಹ್ಯಾಸ್ ಅ ಇಂಟೆನ್ಷನ್ ಟುವರ್ಡ್ಸ್ ಇಟ್. ಇಟ್ಸ್ ಅ ಬಿಗರ್ ಪ್ರಾಸೆಸ್. ಒಂದು ಬಿಗರ್ ಏಮ್ ಇಟ್ಕೊಂಡು ರೀಸನಿಂಗ್ ಇಟ್ಕೊಂಡು ಮಾಡಿರ್ತೀವಿ. ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಎಲ್ಲೂ ಬಿಟ್ಕೊಡ್ದೆ, ಕತೆ ಬಿಟ್ಕೊಡ್ದೆ ಪೋರ್ಟ್ರೇ ಮಾಡ್ತೀವಿ. ಬಟ್ ಅದೆಲ್ಲ ಆದಾಗ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ನೋಡೋಕೆ ಸಿಕ್ತು. ಇವಾಗ ನಾವು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ, ಸರ್ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಮಾಡಿರ್ತಾರೆ. ಸೊ ಆ ಸಾಂಗ್ ಬಂದಾಗ ಜನರು ಹೇಗೆ ಯೋಚನೆ ಮಾಡ್ತಾರೆ, ಯಾವ ರೀತಿಲಿ ತಗೋತಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇಷ್ಟ ಆಗಿಲ್ಲ ಅಥವಾ ಬೇಜಾರ್ ಆಗ್ತಿದೆ, ಎಲ್ಲಾದ್ರೂ ಟ್ರಬಲ್ ಆಗ್ತಿದೆ ಅನ್ಬೇಕಾದ್ರೆ ನಾವ್ ವಾದ ಮಾಡಿ ಇಲ್ಲ ಇದೇ ಸರಿ ಇದೇ ಕರೆಕ್ಟ್ ಅಂತ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಎಂಡ್ ಆಫ್ ದ ಡೇ ಜನರಿಗೆ ಸಿನಿಮಾ ಮಾಡ್ತಾ ಇರೋದು, ಅವ್ರು ಖುಷಿಯಾಗಿರ್ಲಿ, ಅವ್ರು ಎಂಜಾಯ್ ಮಾಡ್ಕೊಂಡು ನೋಡ್ಬೇಕು, ಯಾವ್ದೇ ಮುಜುಗರ ಇಲ್ಲದೆ ನೋಡ್ಬೇಕು ಅಂತ ಮಾಡ್ತಿರೋ ಸಿನಿಮಾ. ಸೊ ಆ ಥರ ಆದಾಗ ಸರ್ ಅಥವಾ KVN ಟೀಮ್ ಎಲ್ಲೂ ಹೆಸಿಟೇಟ್ ಮಾಡಿದೆ, ಎಲ್ಲೂ ಆರ್ಗ್ಯೂ ಮಾಡಿದೆ. ಓಕೆ, ನಿಮಗೆ ನಾನು ಬೇರೆ ಇಂಟೆನ್ಷನ್, ಯಾವುದೇ ತಪ್ಪು ಇಂಟೆನ್ಷನ್ ಅಲ್ಲಿ ಮಾಡಿಲ್ಲ, ಬೇರೆ ಇಂಟೆನ್ಷನ್ ಅಲ್ಲಿ ಮಾಡಿದ್ದು. ಬಟ್ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ವಿ ವಿಲ್ ಚೇಂಜ್ ಇಟ್. ಸೊ ತಕ್ಷಣ ಆಕ್ಷನ್ಸ್ ತಗೊಂಡ್ರು, ತಕ್ಷಣ ಚೇಂಜ್ ಮಾಡಿದ್ರು, ತಕ್ಷಣ ಏನೇ ನೆಸೆಸಿಟಿ ಇದೆ ಅದೆಲ್ಲ ಮಾಡಿದ್ರು. ಸೊ ಐ ಥಿಂಕ್ ಅದಕ್ಕೆ ಹ್ಯಾವ್ ಟು ಅಪ್ರಿಷಿಯೇಟ್ ದ ಎಂಟೈರ್ ಟೀಮ್ ಅಂಡ್ ಪ್ರೇಮ್ ಸರ್. ಅಂಡ್ ಪ್ರೇಮ್ ಸರ್ ಇಸ್
ಒನ್ ಮ್ಯಾನ್ ಆರ್ಮಿ ಅಂತಾನೆ ಹೇಳ್ಬೋದು. ಅವರು ಏನೇ ಬಂದರೂ ಹೆದರ್ಸ್ತಾರೆ, ಏನೇ ಬಂದರೂ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಫೇಸ್ ಮಾಡ್ತಾರೆ. ಅದು ತುಂಬ ಕಲಿಯೋಕ್ಕಿದೆ. ನಾನು ಕಲ್ತಿದ್ದೀನಿ ಪರ್ಸ್ನಲಿ. ಯಾವುದೇ ಸಿಚುವೇಶನ್ ಬಂದರೂ ಇಡೀ ಜಗತ್ ನಿಮ್ಮ ಅಗೇನ್ಸ್ಟ್ ಹೋದ್ರೂ ನೀವು ಆಸ್ ಅ ಫೈಟರ್ ನಿಂತ್ಕೋಬೇಕು ಆ್ಯಂಡ್ ಯು ಹ್ಯಾವ್ ಟು ಫೇಸ್ ದ ವರ್ಲ್ಡ್ ನೋ ಮ್ಯಾಟರ್ ವಾಟ್. ಅದು ತಪ್ಪಿದ್ರೆ ಓಕೆ, ಚೇಂಜ್ ಮಾಡ್ಕೊಳ್ಳಿ, ತಿದ್ಕೊಳ್ಳಿ. ಅದು ಸರಿ ಇದ್ರೇನು ತಪ್ಪಂತ ಹೇಳಿದ್ರೇನು ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಟು ಫೇಸ್ ದ ವರ್ಲ್ಡ್. ವಾಟ್ ನೆಕ್ಸ್ಟ್ ಅಂತ ಹೋಗಲೇಬೇಕು. ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಿ ಅಂತ ತುಂಬ ಕಲಿಯೋಕ್ಕಿದೆ ಅವರಿಂದ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದ ವೇ ಹಿ ಡೆಲ್ಟ್ ವಿತ್ ದ ಸಿಚುವೇಶನ್ಸ್. ಬಟ್ ಆಸ್ ಅನ್ ಆರ್ಟಿಸ್ಟ್ ಆಲ್ಸೋ ನಾವು ಓಕೆ, ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸಲ್ಲಿ ಐ ಲರ್ನ್ಟ್. ಓಕೆ. ಸೊ ಅದೇ ಇದ್ರ ನಡುವೆ ಇನ್ನೊಂದು ಏನಂತಂದರೆ, ಇವಾಗ ಸಾಂಗು ಆ ಥರ ಅವ್ರಿಗೆ ಇಂಟೆನ್ಷನ್ಲಿ ಅದು ಬೇರೆ ಥರ ಇಲ್ಲ, ಅರ್ಥ ಮಾಡ್ಕೊಂಡ್ರೆ ಅದ್ರ ಕೆಟ್ಟ ಏನೂ ಇದೆ ಇರಲ್ಲ, ಬೇರೆ ಥರನೇ ಇದೆ ಅಂತ ಪ್ರೇಮ್ ಸರ್ ಕೂಡ ಹೇಳಿದ್ರು. ಬಟ್ ಈ ಥರ ಸೆನ್ಸಾರ್ ಮಂಡಳಿ ಆಗಿರ್ಬೋದು, ಈ ಅಂದರೆ ಲಾ ಆಗಿರ್ಬೋದು, ಪರ್ಟಿಕ್ಯುಲರ್ ಇದೇ ಥರ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಅದನ್ನು ತೆಗ್ಸಿದ್ದಾರೆ. ಸೊ ನನಗೆ ಇನ್ನೊಂದು ಪ್ರಶ್ನೆ ಆ್ಯಸ್ ಎ ಆಡಿಯನ್ಸ್ ಆಗಿ ಕೇಳ್ತೀನಿ, ಅಷ್ಟು ಅಬ್ಸರ್ವ್ ಮಾಡೋರು ಈಗ ಪೈರಸಿ ಬರುತ್ತೆ ಸಿನಿಮಾ, ಸೊ ಅದ್ರ ಮೇಲೆ ಇಷ್ಟೇ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನ್ಸಲ್ವಾ ನಿಮಗೆ? ಪೈರಸಿ ಅಂತ ಬಂದಾಗ ದಟ್ ಈಸ್ ಅ ಕ್ರೈಮ್. ಅದು ಇನ್ನೂ ದೊಡ್ಡ ವಿಚಾರ. ಅದರಲ್ಲಿ ಯಾರ್ಯಾರು ಇವಾಗ ಧ್ರುವ ಸರು ಹೇಳ್ತಾ ಇದ್ರು ತುಂಬ ಇಂಟರ್ವ್ಯೂಸ್ ಅಲ್ಲಿ, ಇವಾಗ ನಾವು ಕೂತ್ಕೊಂಡು ಪ್ಲೀಸ್ ಪೈರಸಿ ಮಾಡಬೇಡಿ, ಪೈರಸಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಅದು ತಪ್ಪು ಅಂತ ಹೇಳ್ಬೋದು, ಬಟ್ ಅವ್ರು ಮಾಡೇ ಮಾಡ್ತಾರೆ. ಕರೆಕ್ಟ್. ಸೊ ನಾವು ಹೇಳೋದಕ್ಕಿಂತ ಯಾರು ಆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಯಾರು ಪವರಲ್ಲಿ ಇದ್ದಾರೆ, ಅವರು ಸ್ವಲ್ಪ ಸ್ಟ್ರಾಂಗರ್ ಡಿಸಿಷನ್ಸ್ ತಗೊಂಡು ಸ್ಟ್ರಾಂಗರ್ ಡಿಸಿಷನ್ಸಲ್ಲಿ ಐ ಥಿಂಕ್ ದೇ ಹ್ಯಾವ್ ಟು ಮೇಕ್ ಇಟ್ ಸ್ಟ್ರಿಕ್ಟ್. ಸೊ ಅವರು ಯಾರು ಪವರಲ್ಲಿದ್ದಾರೆ ಅವರು ಐ ಥಿಂಕ್ ದೇ ಹ್ಯಾವ್ ಟು ಟೇಕ್ ದ ರೈಟ್ ಕಾಲ್ ಅಂತಾನೆ ಹೇಳ್ಬೋದು. ಅದಕ್ಕೊಂದು ಕಾನೂನೇ ಬರಬೇಕು ಅಂತ. ಎಕ್ಸಾಕ್ಟ್ಲಿ. ಸೊ ಇದ್ರ ನಡುವೆ ಇನ್ನೊಂದು ಏನಂತಂದರೆ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು ತುಂಬ ಲೇಟ್ ಆದರೂ ಕೂಡ KD ಫೈನಲಿ ಬಂದಿದೆ. ಸೊ ಅವ್ರ ಜೊತೆ ಪಾತ್ರ ಮಾಡಿದ್ದು, ಸೆಟ್ಟಲ್ ಆಗಿರ್ಬೋದು, ಒಡನಾಟ ಯಾವ ಥರ ಇತ್ತು ಅಂತ? ತುಂಬ ಮಜವಾಗಿತ್ತು. ಈಸ್ ಅ ವೆರಿ ಲೈವ್ಲಿ ಪರ್ಸನ್. ಸೆಟ್ಟಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಅಥವಾ ಏನಾದರೂ ಆದರೆ ತುಂಬ ನಗಿಸ್ತಾರೆ. ಸೆಟ್ಟಲ್ಲಿ ಎಲ್ಲರೂ ಆರಾಮಾಗಿರ್ಬೇಕು, ನಗ್ನಗ್ತಾ ಕೆಲಸ ಮಾಡಬೇಕು ಅಂತ ಅವ್ರೊಂದು ಇಂಟೆನ್ಷನಲ್ಲಿ ಇರ್ತಾರೆ. ನನಗೂ ಅಷ್ಟೇ ತುಂಬ ಆ ಒಂದು ಕಮ್ಯುನಿಕೇಶನ್ ಆಗಿರಲಿ, ಅದು ಆ ಒಂದು ಬಾಂಡ್ ಆಗಿರಲಿ, ಇಟ್ ವಾಸ್ ವೆರಿ ಕಂಫರ್ಟೇಬಲ್. ಆ್ಯಂಡ್ ನಂಗೆ ಆ ಸ್ಪೇಸ್ ಕೊಡ್ತಿದ್ರು. ಓಕೆ ಮೇಡಮ್, ನಿಮ್ಗೆ ಏನಾದರೂ ಐಡಿಯಾ ಇದ್ರೆ ಅಥವಾ ಈ ಸೀನ್ನ ಬೇರೆ ರೀತಿಯಲ್ಲಿ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಇದ್ರೆ ಪ್ಲೀಸ್ ಹೇಳಿ. ಅದೇ ರೀತಿ ನಾನೇನಾದರೂ ಕ್ವೆಶನ್ಸ್ ಕೇಳ್ತಿದ್ರೆ, ಡೌಟ್ಸ್ ಕೇಳ್ತಿದ್ರೆ ಅವರು ಅಷ್ಟೇ ಪ್ರೀತಿಯಿಂದ ಹೇಳ್ಕೊಡ್ತಿದ್ರು. ಸೊ ಆ ಮ್ಯೂಚುವಲ್ ಬಾಂಡ್ ಆ್ಯಂಡ್ ರೆಸ್ಪೆಕ್ಟ್ ಇರೋದ್ರಿಂದ ಪ್ರತಿಯೊಂದು ಸೀನು ತುಂಬ ಮಜವಾಗಿ ನೋಡ್ಬೋದು. ತುಂಬ ಫೋರ್ಸ್ಡ್ ಆಗಿಲ್ಲ, ನ್ಯಾಚುರಲ್ ಆಗಿ ಬ್ಲೆಂಡೆಡ್ ಆಗಿರುತ್ತೆ. ಓಕೆ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಪ್ಯಾನ್ ಇಂಡಿಯಾ ಸ್ಟಾರ್ಗಳಿದ್ದಾರೆ, ಅಂದರೆ ಎಲ್ಲ ಲ್ಯಾಂಗ್ವೇಜ್ ಅವರು, ಸಂಜಯ್ ದತ್ತ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ನೋರಾ ಫತೇಹಿ. ಸೊ ಇವರೆಲ್ಲ ಸೇರಿಕೊಂಡು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರಧಾರಿ ಅದರಲ್ಲೂ ಭಾಗ ಆಗಿದ್ದೀನಿ ಅಂತ ತಕ್ಷಣ ಎಷ್ಟು ಖುಷಿ ಆಯ್ತು ಅಂತ? ತುಂಬ ಖುಷಿ ಆಯಿತು. ಭಾಗ ಆಗಿದ್ದೀನಿ, ದಟ್ಟು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಇವ್ರನ್ನೆಲ್ಲ ಭೇಟಿ ಮಾಡ್ತೀನಿ, ಇವ್ರ ಜೊತೆ ಮಾತಾಡ್ತೀನಿ, ಪರ್ಫಾರ್ಮ್ ಮಾಡೋದು ನೋಡ್ತೀನಿ, ಪರ್ಫಾರ್ಮ್ ಮಾಡ್ತೀನಿ ಅವ್ರ ಜೊತೆ. ಸೊ ಇಷ್ಟೆಲ್ಲ ಇದ್ದಾಗ ಐ ಫೀಲ್ ವೆರಿ ಬ್ಲೆಸ್ಡ್. ಅಗೇನ್ ಬಿಕಾಸ್ ಆಫ್ KVN Productions ಆ್ಯಂಡ್ ಪ್ರೇಮ್ ಸರ್ ಎಸ್ಪೆಷಲಿ. ಇಷ್ಟೊಂದೊಂದು ಸ್ಟಾರ್ ಕಾಸ್ಟ್ ಇದ್ದಾಗ ಆಸ್ ಅನ್ ಆರ್ಟಿಸ್ಟ್ ನಮಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಎಲ್ಲೂ ಫಿಲ್ಮ್ ಸ್ಕೂಲ್ಗೆ ಹೋಗಿ ಅಲ್ಲಿ ಕಲಿಯೋದು ಇದೆ, ಬಟ್ ರಿಯಾಲಿಟಿಯಲ್ಲಿ ಆಸ್ ಅ ಲೆಜೆಂಡ್ರಿ ಆರ್ಟಿಸ್ಟ್ ಆಗಿ ಅವ್ರು ಪರ್ಫಾರ್ಮ್ ಮಾಡೋದು ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿ ಕಲಿಯೋದು ಇನ್ನೊಂದು. ಆ್ಯಂಡ್ ಆನ್ ಸ್ಕ್ರೀನ್ ಅಲ್ದೇನು ಆಫ್ ಸ್ಕ್ರೀನ್ ಅವ್ರು ಹೇಗಿರ್ತಾರೆ, ಅವ್ರ ಡಿಸಿಪ್ಲಿನ್ ಏನು, ಅವರೆಷ್ಟು ಹಂಬಲ್ ಆಗಿರ್ತಾರೆ, ಅವರು ಎಷ್ಟು ಒಬಿಡಿಯಂಟ್ ಆಗಿ ಆ ಹೆಡ್ ವೇಟ್ ಇಲ್ಲದೆ ಅವ್ರ ಸಕ್ಸಸ್ ಎಷ್ಟೇ ಇದ್ರೂ ಸಿಂಪಲ್ ಆಗಿ ಆ ಸಿಂಪ್ಲಿಸಿಟಿಯಿಂದ ಹೇಗೆ ಬದುಕಬೇಕು, ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಹೌದು. ಸೊ ಇನ್ನೊಂದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ನಿನ್ನೆ ಮೊನ್ನೆ ವಿಚಾರ ಅಂದರೆ ಫ್ಯಾನ್ಸ್ ಶೋ ಕೂಡ ಓಪನ್ ಆಗಿದೆ. ಅದರಲ್ಲಿ ಎಲ್ಲ ಅಂದರೆ ಸ್ಟಾರ್ಗಳ ಫ್ಯಾನ್ಸ್ಗಳು ಕೂಡ ಬಂದು ಟಿಕೆಟ್ ಖರೀದಿ ಮಾಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯೂನಿಟಿ ತೋರಿಸುತ್ತೆ. ನಾವೆಲ್ಲ ಹೀರೋಸ್ ಫ್ಯಾನ್, ಬಟ್ ಎಂಡ್ ಆಫ್ ದ ಡೇ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಕನ್ನಡ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು, ಎಸ್ಪೆಷಲಿ ಬೆಳೆಸಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು ನಮ್ಮ ಕನ್ನಡ ಸಿನಿಮಾ ಬಂದಾಗ ಅಂತ ತೋರಿಸ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಇಡೀ 3-4 ವರ್ಷ ಜರ್ನಿ ಎಷ್ಟು ಶ್ರಮ ಪಟ್ಟಿದ್ದೀವಿ, ಆ ಸಿನಿಮಾ ಹಿಂದೆ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಆರ್ಟ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಎಷ್ಟು ಕಷ್ಟ ಬಿದ್ದು ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಇಟ್ಸ್ ಆಲ್
ಒಂದೇ ರೀಸನ್ಗೆ ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು, ಜನರು ಇಷ್ಟಪಡಬೇಕು ಅಂತ. ಸೊ ಫೈನಲಿ ರಿಲೀಸ್ ಆಗ್ತಿದೆ ಆ್ಯಂಡ್ ಜನರು ಫ್ಯಾನ್ ಶೋಸ್ಗೆ ಹೌಸ್ಫುಲ್ ಮಾಡ್ತಿದ್ದಾರೆ, ಟಿಕೆಟ್ಸ್ ಎಲ್ಲ ತೊಗೊಂಡು ಅಂತಾಗ ತುಂಬ ಖುಷಿ ಆಗುತ್ತೆ. ಓಕೆ, ಇನ್ನು ಫೈನಲಿ ನಮ್ಮ ಬಾಸ್ ಟಿವಿದು ಒಂದು ಸ್ಪೆಷಲ್ ಕ್ವಶನ್, ನಿಮ್ಮಂಥ ಬ್ಯೂಟಿಫುಲ್ ಹೀರೋಯಿನ್ ಇದ್ದ ಕೇಳಲೇಬೇಕಾಗುತ್ತೆ. ಸೊ ಇವಾಗ ಸಮ್ಮರ್ ಸೀಸನ್ ಆಗಿರ್ಬೋದು, ಡೈಲಿ ಇದಾಗಿರ್ಬೋದು, ಗೊತ್ತೇ ಇದೆ ಮಹಿಳೆಯರು ಅಂದರೆ ಹೆಣ್ಮಕ್ಳು ಸಾಕಷ್ಟು ಕಾಳಜಿ ಮಾಡಬೇಕಾಗುತ್ತೆ. ಸೊ ನಿಮ್ಮ ಡೈಲಿ ರೋಟೀನ್, ನಿಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ನಿಮ್ಮ ಡಯಟ್ ಆಗಿರ್ಬೋದು, ನಿಮ್ಮ ಫಿಟ್ನೆಸ್ ಆಗಿರ್ಬೋದು ಯಾವ ಥರ ಇರುತ್ತೆ ಅಂತ ಜನಗಳಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀರ ಅಂತ? ಅಯ್ಯೋ, ನಾನೇನು ಟಿಪ್ಸ್ ಕೊಡ್ತೀನಿ? ಐ ಆಮ್ ಅ ವೆರಿ ಬಿಗ್ ಫೂಡಿ. ಓಕೆ, ನನಗೆ ಊಟ ಅಂದರೆ ತುಂಬ ಇಷ್ಟ. ಓಕೆ, ಊಟದ ಬಗ್ಗೆ ಅಂತೂ ನಾನೇನು ಮಾತಾಡಲ್ಲ, ಯಾಕಂದರೆ ನಾನು ಫಸ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು, ಆವಾಗಲೇ ಬೇರೆಯವ್ರಿಗೆ ಟಿಪ್ಸ್ ಕೊಡಬೇಕು. ಬಟ್ ಇವಾಗ ಮೈ ಫುಡ್ ಆ್ಯಂಡ್ ಆಲ್ ಚೆನ್ನಾಗಿ ತಿಂತೀನಿ, ಖುಷಿಯಾಗಿರ್ತೀನಿ. ಬಟ್ ಐ ಆಲ್ಸೋ ವರ್ಕ್ಔಟ್. ಓಕೆ, ಯಾಕಂದರೆ ಹೆಣ್ಮಕ್ಳು ಸ್ವಲ್ಪ ತುಂಬ ಭಯ ಬೀಳ್ತಾರೆ ವೇಟ್ಸ್ ಎಲ್ಲ ಎತ್ತೋದಕ್ಕೆ. ಅಯ್ಯೋ, ನಾನು ಹುಡುಗರ ಥರ ಕಾಣಿಸ್ಬಿಡ್ತೀನಿ, ಅದು ಥರ ಒಂದು ಡಂಬಲ್ ಎದ್ದ ತಕ್ಷಣ ಬಲ್ಕಿ ಆಗಿಬಿಡ್ತೀನಿ ಅಂತ. ಬಟ್ ಪ್ಲೀಸ್ ಆ ಭಯ ಪಡಬೇಡಿ, ಪ್ಲೀಸ್ ಗೋ ಲಿಫ್ಟ್ ವೇಟ್ಸ್ ಅಂತ. ಸ್ಟ್ರೆಂತ್ ಟ್ರೈನಿಂಗ್ ಹ್ಯಾಸ್ ಚೇಂಜ್ಡ್ ಮೈ ಲೈಫ್, ಹ್ಯಾಸ್ ಮೇಡ್ ಮೀ ಸ್ಟ್ರಾಂಗರ್. ಆ್ಯಂಡ್ ಐ ಥಿಂಕ್ ಮೆಂಟಲ್ ಪೀಸ್ ಆಗಿರ್ಬೋದು ಅಥವಾ ಓವರ್ ಆಲ್ ವೆಲ್ನೆಸ್ ಆಗಿರ್ಬೋದು, ಇಟ್ ಇಸ್ ಚೇಂಜ್ಡ್ ಮೀ. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ, ಚೆನ್ನಾಗಿ ಊಟ ಮಾಡಿ, ನಗ್ನಗ್ತಾ ಇರಿ, ನೀರು ಕುಡೀರಿ, ಪ್ಲಸ್ ಸ್ಟ್ರೆಂತ್ ಟ್ರೈನಿಂಗ್ ಒಂದು ಎಲ್ಲೋ ಕಡೆ ಇನ್ವಾಲ್ವ್ ಆಗಿ. ಸ್ಟ್ರೆಂತ್ ಟ್ರೈನಿಂಗ್ ಅಂತಲೇ ಅಲ್ಲ, ಎನಿ ಆ್ಯಕ್ಟಿವಿಟಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು, ಬಿಕಾಸ್ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಫಾರ್ ಮೆಂಟಲ್ ಪೀಸ್. ಓಕೆ, ಸೊ ಫೈನಲಿ ಏಪ್ರಿಲ್ 30ಕ್ಕೆ KD ರಿಲೀಸ್ಗೆ ಕ್ಷಣಗಣನೆ ಇದೆ. ಸೊ ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಗೂ ಅಷ್ಟೇ, KD ಚಿತ್ರತಂಡಕ್ಕೂ ಅಷ್ಟೇ ನಮ್ಮ ಬಾಸ್ ಟಿವಿ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಏಪ್ರಿಲ್ 30 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ, ಫ್ಯಾಮಿಲಿ ಜೊತೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ರೇಷ್ಮಾ ನಾಣಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.